ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿ 2026ರ ವರ್ಷ ಭವಿಷ್ಯವನ್ನು ಹೇಳ್ತೀನಿ. 2026ನೇ ವರ್ಷವು ಒಟ್ಟಾರೆಯಾಗಿ ಯಶಸ್ಸು ಮತ್ತು ಸಮತೋಲನದ ವರ್ಷವಾಗಿರುತ್ತದೆ ತುಲಾ ರಾಶಿಯವರಿಗೆ. ಗುರು ಮತ್ತು ಶನಿ ಗ್ರಹಗಳ ಸಂಚಾರವು ನಿಮ್ಮ ರಾಶಿಯಲ್ಲಿ ತುಂಬಾ ಮಹತ್ವದ ಬದಲಾವಣೆಯನ್ನು ತರಲಿದೆ. 2026ರ ತುಲಾ ರಾಶಿ ಭವಿಷ್ಯದ ಮುಖ್ಯ ಅಂಶಗಳನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಮಾತನಾಡೋದಾದ್ರೆ ಬಹಳ ಅಭಿವೃದ್ಧಿಯನ್ನು ಕಾಣ್ತೀರಿ ಈ ವರ್ಷ ನೀವು. ಮೊದಲನೇ ಅರ್ಧದಲ್ಲಿ ಅಂದ್ರೆ ಜೂನ್ ತನಕ ಗುರುವಿನ ಅನುಗ್ರಹದಿಂದಾಗಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಸಾಧ್ಯತೆ ಇದೆ. ಅಂದ್ರೆ ಪ್ರಮೋಷನ್ ಸಿಗತ್ತೆ ನಿಮಗೆ. ಇವಾಗ ಏನ್ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದೀರಲ್ಲ ಆ ಪ್ಲೇಸ್ ಅಲ್ಲಿ ಪ್ರಮೋಷನ್, ಅದ್ರ ಜೊತೆಗೆ ನಿಮ್ದು ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೂಡ ಆಗತ್ತೆ ಅಂತ ತೋರಿಸ್ತಾ ಇದೆ. ಅದಾದ್ಮೇಲೆ ಇನ್ನೇನಾದ್ರೂ ನೀವು ಹೊಸ ಉದ್ಯೋಗನ ನಾನು ಹುಡುಕ್ಬೇಕು ಅಥವಾ ಇವಾಗಿರೋ ಕೆಲ್ಸನ ಬಿಟ್ಟು ಬೇರೆದೇನಾದ್ರೂ ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವರ್ಷ ನಿಮ್ಗೆ ಉತ್ತಮ ಅವಕಾಶ ಅವಾಗವೇ ಹುಡುಕೊಂಡ್ ಬರುತ್ತೆ. ನೀವು ಒಂದ್ ಸ್ವಲ್ಪ ಟ್ರೈ ಮಾಡ್ಬೇಕು, ಬಟ್ ಆಫರ್ಸ್ ನಿಮಗೆ ಬೇರೆ ಕಡೆಯಿಂದ ಬರ್ತಾ ಹೋಗುತ್ತೆ. ಹಾಗಾಗಿ ನೆಕ್ಸ್ಟ್ ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಏನಾದ್ರೂ ಲಾಭ ಇದೆಯಾ ಅಂತ ನೋಡಿದ್ರೆ ಹೌದು. ನೀವು ಹೊರಗಡೆ ಬೇರೆ ಏನಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೂಡಿಕೆ ಮಾಡ್ತಿದ್ರೆ ಅದನ್ನ ದೀರ್ಘ ಅವಧಿಯಲ್ಲಿ ತನಕ ಇಟ್ರೆ ನಿಮಗೆ ತುಂಬಾ ಪ್ರಾಫಿಟ್ ಸಿಗತ್ತೆ, ಹೆಚ್ಚಿನ ಲಾಭ ಸಿಗತ್ತೆ. ಆರ್ಥಿಕ ಸ್ಥಿತಿ ಬಗ್ಗೆ ಮಾತನಾಡೋದಾದ್ರೆ, ನಿಮ್ದು ಇನ್ಕಮ್ ಬಗ್ಗೆ ಮಾತಾಡೋದಾದ್ರೆ ಹಣದ ಅರಿವು ಉತ್ತಮವಾಗಿರುತ್ತದೆ. ಹಳೆ ಸಾಲ ಏನಿದ್ರು ಈ ವರ್ಷ ನಿಮಗೆ ಕ್ಲಿಯರ್ ಆಗತ್ತೆ, ಯಾವ್ದನ್ನು ಬಾಕಿ ಉಳಿಸ್ಕೊಳ್ಳಲ್ಲ ನೀವು. ಹಾಗೆ ಸೇವಿಂಗ್ಸ್ ಏನ್ ಮಾಡ್ತೀರಾ ಅಂತಂದ್ರೆ ಅನಗತ್ಯ ಖರ್ಚುಗಳನ್ನ ನೀವೇನೆ ಕಡಿಮೆ ಮಾಡಿದ್ರೆ ಆರ್ಥಿಕವಾಗಿ ನೀವೇನ್ ಮಾಡ್ತೀರಾ, ತುಂಬಾನೇ ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಾ. ಆಸ್ತಿ ವಿಚಾರದ ಬಗ್ಗೆ ನೋಡೋದಾದ್ರೆ ಭೂಮಿ ಮತ್ತೆ ವಾಹನ ಖರೀದಿ ಈ ವರ್ಷ ಸಾಧ್ಯತೆ ಇದೆ. ಹಾಗೆ ನಿಮ್ದೇನಾದ್ರೂ ಕನ್ಸಿದ್ರೆ ಹೊಸಾದೇನಾದ್ರೂ ತಗೋಬೇಕು, ಜಮೀನ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂತೇಳಿ ತುಂಬಾ ವರ್ಷದಿಂದ ಅನ್ಕೊಂಡಿರ್ತೀರಾ. ಅದು ಏನಾದ್ರೂ ಒಂದು ಅಡಚಣೆಯಿಂದ ನನ್ಸಾಗಿರಲ್ಲ. ಈ ವರ್ಷ ನೀವು ಏನಾದ್ರೂ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ನೀವು ಒಂದು ಹೊಸ ಜಮೀನ್ ತಗೊಳ್ಳೋದಾಗ್ಲಿ ಅಥವಾ ಹೊಸ ಮನೆ ಕಟ್ಟೋದಾಗ್ಲಿ ಅಥವಾ ಹೊಸ ಕಾರ್ ತಗೊಳ್ಳೋದಾಗ್ಲಿ ಈ ವರ್ಷ ಈಡೇರತ್ತೆ ಅಂತ ನಾನು ಹೇಳ್ಬಹುದು. ಕುಟುಂಬ ಮತ್ತು ಪ್ರೀತಿ ವಿಚಾರ ನೋಡೋದಾದ್ರೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತೆ. ನಿಮ್ಮ ಸಂಗಾತಿಯೊಡನೆ ಉತ್ತಮ ಬಾಂಧವ್ಯನೂ ಇರುತ್ತೆ. ವಿವಾಹ ಆಗ್ಲಿಲ್ದವರಿಗೆ ಈ ವರ್ಷ ಪಕ್ಕ ಕಲ್ಯಾಣ ಭಾಗ ಕೂಡಿ ಬರುತ್ತೆ. ಆಮೇಲೆ ಪ್ರೇಮ ಸಂಬಂಧಗಳು ವಿವಾಹದಲ್ಲಿ ಅಂತ್ಯಗೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ ತುಂಬಾ ವರ್ಷದಿಂದ ಕನ್ವಿನ್ಸ್ ಆಗ್ತಾ ಇಲ್ಲ ಪೇರೆಂಟ್ಸ್ ಅಂತಂದ್ರೆ ಈ ವರ್ಷ ನೀವು ಏನಾದ್ರೂ ಒಂದು ವಿಚಾರ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಬಹುದು. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಇದು ಸಾಧಾರಣ ವರ್ಷ ಆಗಿರುತ್ತೆ. ಅಂದ್ರೆ ಕೆಲಸದ ಒತ್ತಡ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತೀರಾ. ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ನಿಮಗೆ ಸ್ವಲ್ಪ ಆರಾಮು ಇಲ್ದಂಗ ಆಗತ್ತೆ. ಅದು ತಕ್ಕನಾಗೆ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಆರಾಮ ಆಗತ್ತೆ. ಒಂದು ಒಳ್ಳೆ ಸೂಚನೆ ಹೇಳ್ಬೇಕಾದ್ರೆ ನಿಮಗೆ ಹೆಚ್ಚಾಗಿ ಯಾವ್ದು ಪರ್ಟಿಕ್ಯುಲರ್ ಆಗಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಈ ವರ್ಷ ಅನ್ನೋದಾದ್ರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ, ಆಮೇಲೆ ಕಣ್ಣಿನ್ಗೆ ತೊಂದರೆ ಆಗತ್ತೆ. ನೀವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಹೊಟ್ಟೆಗೆ ಏನಾದ್ರೂ ನೋವಾಯ್ತು ಅಥವಾ ಕಣ್ಣಿಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ನೀವು ತಕ್ಷಣ ಡಾಕ್ಟರ್ ಹತ್ರ ತೋರಿಸಿದ್ರೆ ಅದು ಜಾಸ್ತಿ ಆಗದೆ ಇರೋ ತರ ತಡಿಬಹುದು. ಹಾಗೆ ನೀವು ಸ್ಟ್ರೆಸ್ ಕಡಿಮೆ ಮಾಡ್ಕೊಳಕ್ಕೆ ಯೋಗ ಮತ್ತೆ ವ್ಯಾಯಾಮ ಆಗಿರ್ಬೋದು, ಸಣ್ಣದಾಗಿ ಪ್ರಾಣಾಯಾಮ ಮಾಡ್ಬೋದು. ಡೈಲಿ ಒಂದ್ ಸ್ವಲ್ಪ ಮಾಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ, ಒಂದ್ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತೀರಾ. ಆಮೇಲೆ ವಿಶೇಷ ಪರಿಹಾರಗಳೇನಾದ್ರೂ ಬೇಕು, ನಾವು ಮಾಡ್ತೀವಿ ವಾರ ವಾರ ಅಂತ ಅನ್ನೋದಾದ್ರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿ ಆರಾಧನೆ ಮಾಡ್ಬೇಕು ನೀವು. ಹಾಗೆ ಕಷ್ಟದಲ್ಲಿರೋರಿಗೆ ಅಥವಾ ಬಡವರಿಗೆ ಒಂದ್ ಸ್ವಲ್ಪ ನಿಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು. ದುಡ್ಡಿನ ಸಹಾಯನಾದ್ರೂ ಮಾಡ್ಬೋದು ಅಥವಾ ಊಟನಾದ್ರೂ ಕೊಡ್ಬೋದು, ಅನ್ನದಾನ ಕೊಡ್ಬೋದು. ಈ ತರ ಎಲ್ಲ ಹೇಳಿದ್ರೆ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ. ಹಾಗೆ ಓಂ ನಮಃ ಶಿವಾಯ ಅಥವಾ ಓಂ ಶುಂ ಶುಕ್ರಾಯ ನಮಃ ಅನ್ನೋ ಮಂತ್ರನ ಪಠಿಸಿದ್ರೆ ಏನಾಗುತ್ತೆ, ಈ ವರ್ಷ ನಿಮ್ಗೆ ತುಂಬಾ ಒಳ್ಳೆ ಅನುಕೂಲ ಆಗತ್ತೆ. ಹಾಗಾಗಿ ನೀವು ಒಂದ್ ಸ್ವಲ್ಪ ಇದನ್ನೆಲ್ಲ ನಾನು ಹೇಳಿರೋದನ್ನೆಲ್ಲ ಫಾಲೋ ಮಾಡ್ಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ತುಲಾ ರಾಶಿಯ ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ರೆ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.